भारत माता की, भारत माता की, माता की, सीता माता की, लक्ष्मण भैया की, जय श्री राम। ಕೆರೆಗೋಡ್ನಲ್ಲಿ ಇಡೀ ಹಿಂದೂಗಳನ್ನ ಸಂಘಟಿತರಾಗದಂತೆ ತಡೆಯುವಂಥದ್ದು, ಇಡೀ ಹಿಂದೂಗಳು ಅಲ್ಲಿ ಸೇರಿ ಯಾವುದೇ ಕಾರ್ಯಕ್ರಮ ಆಗದಂತೆ ತಡೆಯುವಂಥ ಹುನ್ನಾರವನ್ನ ಕಾಂಗ್ರೆಸ್ ಸರ್ಕಾರ ಮತ್ತು ಇಲ್ಲಿರ್ತಕ್ಕಂಥ ರಾಜಕೀಯ ಪ್ರೇರಿತ ಶಕ್ತಿಗಳು ಮಾಡ್ಕೊಂಡು ಬಂದಿದ್ದಾವೆ. ಈಗಲೂ ಕೂಡ ತುಂಬಾ ಶಾಂತಿಯುತವಾಗಿ ನಡೀತಾ ಇದ್ದಂಥ ಈ ಒಂದು ಪಂಜಿನ ಮೆರವಣಿಗೆ ಮತ್ತು ಈ ದೀಪೋತ್ಸವ ಕಾರ್ಯಕ್ರಮ ಏನಿತ್ತು, ಹನುಮತ್ ಧ್ವಜದ ಕರಾಳ ದಿನ ಇವತ್ತು ಏನು ಧ್ವಜ ಇಳಿಸಿದ್ರು, ಈ ಕಾರ್ಯಕ್ರಮಕ್ಕೆ ನನ್ನನ್ನು ಬರಬೇಡ ಅಂತ ಒಂದು ಆದೇಶ ಇಲ್ಲ, ಡಿಸಿ ಅವರ ಆದೇಶ ಇಲ್ಲ. ನಾನು ಕೇಳ್ತಾ ಇರೋದು, ಡಿಸಿ ಅವರ ಆದೇಶ ಇದ್ರೆ ಕೊಡಿ. ಜಿಲ್ಲಾಧಿಕಾರಿಗಳಿಗೆ ನನ್ನನ್ನು ಜಿಲ್ಲೆಗೆ ಬರದಂತೆ ತಡೆಯುವ ಅಧಿಕಾರ ಇದೆ, ಅಥವಾ ಎಸ್ಪಿಗಿದೆ, ಎಸ್ಪಿ ಅವರ ಆದೇಶ ಇದ್ರೆ ಕೊಡಿ. ಯಾವುದು ಇಲ್ಲದೆ ಓರಲ್ ಆಗಿ ನೀವು ಬರಬೇಡಿ ಅಂತ ಹೇಳೋದು ಇದು ಒಬ್ಬ ಇಲಾಖೆ ಅಧಿಕಾರಿ ಹೇಳುವಂತ ಮಾತಲ್ಲ, ಅಥವಾ ಯಾವುದೋ ಸರ್ಕಾರ ನನ್ನನ್ನು ನಿರ್ಬಂಧ ಮಾಡ್ಲಿಕ್ಕೆ ಆಗಲ್ಲ. ಕಾನೂನು ಮತ್ತು ಸಂವಿಧಾನ ಎಲ್ಲಿದೆ? ಈಗ ಸಂವಿಧಾನವನ್ನ ಮತ್ತು ನನ್ನ ಮೂಲಭೂತ ಹಕ್ಕನ್ನು ಕಿತ್ಕೊಂಡು ನನ್ನನ್ನು ಬರಬೇಡಿ ಅಂತ ಹೇಳಿ ಓರಲ್ ಆಗಿ ಒಬ್ರು ಪೊಲೀಸ್ ಅಧಿಕಾರಿ ಬಂದು ನಿಂತ್ಕೊಂಡು ಓರಲ್ ಆಗಿ ನೀವು ಬರಬೇಡಿ ಅಂತ ಹೇಳೋದು, ಇದು ರೌಡಿಸಂ ಸರ್ಕಾರವಾ? ಅವ್ರು ಹೇಳ್ತಾ ಇದ್ದಿದ್ದು ಹಾಗೆ ಇತ್ತು ರೀ. ಅವ್ರು ಹೇಳ್ತಾ ಇದ್ದಿದ್ದು ಹೆಂಗಿತ್ತು ಅಂದ್ರೆ, ನೀವು ಬರಬೇಡಿ, ನಿಮ್ಮನ್ನು ಬರಕ್ ಬಿಡಲ್ಲ ಸರ್, ಆದೇಶ ಕೊಡಿ. ಅದು ನನ್ನ ಹತ್ರ ಇಲ್ಲ, ನಾನು ಓವರಾಲ್ ಆಗಿ ಹೇಳ್ತೀನಿ, ಅದೇ ಆದೇಶ. ಇದೇನು ತುಗ್ಲಕ್ ಸರ್ಕಾರದಲ್ಲಿ ನಡೀತಾ ಇರ್ತಕ್ಕಂಥ ರೌಡಿಸಮ್ಮ? ಈ ಪೊಲೀಸ್ನವರೇ ಒಂದು ರೀತಿ ನಮ್ಮ ಮೇಲೆ ರೌಡಿಸಮ್ ಮಾಡೋ ರೀತಿಯಲ್ಲಿ ಆಗೋಗಿದ್ದಾರೆ. ನಾನು ಕೇಳ್ತಾ ಇದ್ದದ್ದು, ಒಂದು ಆದೇಶ ಪತ್ರ ಕೊಟ್ಟಿದ್ರೆ ಆಗ್ತಿತ್ತು. ಯಾಕೆ ಆದೇಶ ಪತ್ರವನ್ನು ಟೈಪ್ ಮಾಡೋದಕ್ಕಾಗಲ್ವಾ? ಎಸ್ ಪಿ ಅವರಿಗೆ ಆದೇಶ ಪತ್ರವನ್ನು ಡಿ ಸಿ ಅವರಿಗೆ ಟೈಪ್ ಮಾಡೋಕ್ಕಾಗಲ್ವಾ? ನಿಮ್ಮ ಇಡೀ ಕುತಂತ್ರ ಏನು ಅಂತ ಅಂದರೆ, ಒಟ್ಟಾರೆ ಕೆರಗೋಡಿನ ಈ ಶಾಂತಿಯುತವಾದಂಥ ಒಂದು ಹೋರಾಟ ಏನಿತ್ತು, ಹಿಂದೂಗಳ ಜಾಗೃತಿ ಆಗೋದೇನಿತ್ತು, ಇಡೀ ಕಾರ್ಯಕರ್ತರು ಒಗ್ಗಟ್ಟಾಗೋದೇನಿತ್ತು, ಇದನ್ನ ತಡೆಯುವಂಥದ್ದು, ಇದನ್ನ ಎಂಟೈರ್ ಆಗಿ ತಡೆಯುವಂಥದ್ದು ಇದು ಮಾಡೇ ಮಾಡ್ತೇವೆ. ನಾನು ಈಗ ಯಾಕೆ ಹಿಂದೆ ಸರಿದಿದ್ದೇನೆ ಅಂತ ಅಂದರೆ, ಇಡೀ ಕಾರ್ಯಕರ್ತರು ಭಾವೋದ್ವೇಗಕ್ಕೆ ಒಳಗಾಗ್ತಾರೆ, ಮತ್ತೆ ಅವರನ್ನು ಅರೆಸ್ಟ್ ಮಾಡೋದು, ಕೇಸುಗಳನ್ನು ಹಾಕುವಂಥದ್ದು. ಈ ಸರ್ಕಾರದ ಅಡಿಯಲ್ಲಿ ನನ್ನ ಕಾರ್ಯಕರ್ತರು, ನಮ್ಮ ಹಿಂದೂ ಕಾರ್ಯಕರ್ತರು ಮತ್ತೆ ಕೇಸ್ ಹಾಕ್ಕೊಂಡು ಈ ಸರ್ಕಾರದಲ್ಲಿ ಮತ್ತೆ ಬಂಧನವಾಗಬಾರ್ದು ಅನ್ನೋ ಕಾರಣಕ್ಕೆ ಮತ್ತು ಈ ಇಡೀ ಕಾರ್ಯಕ್ರಮ ಶಾಂತಿಯುತವಾಗಿ ನಡೀಲಿ ಅಂತ ಆಯೋಜಕರು ನೀವು ಬನ್ನಿ ಅಂತಾನೆ ಅಂದರು. ಆದರೆ ಬೇಡ, ಆಯೋಜಕರಿಗೂ ಆಸೆ ಇದೆ. ಆದರೆ ನಾನು ಹೇಳ್ತಾ ಇರೋದು, ಕಾರ್ಯಕ್ರಮ ಶಾಂತಿಯುತವಾಗಿ ನಡೀಲಿ, ಕಾರ್ಯಕ್ರಮ ಯಶಸ್ಸಾಗಲಿ ಅಂತ ಹೇಳಿ ನಾವು ಇರ್ಲಿ. ಅವ್ರೀಗ ಈ ಕುತಂತ್ರವನ್ನ ಮಾಡಿರೋದ್ರಿಂದ ಇದೇ ಕೆರಗೋಡಿಗೆ ಮುಂದಿನ ಕಾರ್ಯಕ್ರಮದಲ್ಲಿ ಬಂದೇ ಬರ್ತೇವೆ, ನಿಂತೇವೆ. ಕಾರ್ಯಕ್ರಮ ನನ್ನಿಂದಾಗಿ ನಿಲ್ಲೋದು ಬೇಡ. ಪುನೀತ್ ಕೆರೆಹಳ್ಳಿಯನ್ನು ತಡೆಯೋದ್ರಿಂದ ಕಾರ್ಯಕ್ರಮ ನಿಲ್ಲೋದಿಲ್ಲ. ಪುನೀತ್ ಕೆರೆಹಳ್ಳಿ ಇಡೀ ಹಿಂದೂ ಸಮಾಜದಲ್ಲಿ ಒಂದು ಸಣ್ಣ ವ್ಯಕ್ತಿ ಅಷ್ಟೇ, ಒಂದು ಇಡೀ ಹಿಂದೂ ಸಮಾಜದ ಕಾರ್ಯಕರ್ತರಲ್ಲಿ ಪುನೀತ್ ಕೆರೆಹಳ್ಳಿ ಒಬ್ಬ ತೃಣಕ್ಕೆ ಸಮಾನ ಅಷ್ಟೇ. ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯುತ್ತೆ. ಆ ಕಾರ್ಯಕ್ರಮವನ್ನು ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನನ್ನನ್ನು ನೀವು ವೈಯಕ್ತಿಕವಾಗಿ ತಡಿತೀರಿ ಅನ್ನೋದಾದ್ರೆ ಮಾಡ್ತೇನೆ. ಒಂದಂತೂ ನೆನಪಿರ್ಲಿ, ಯಾವ ಪೊಲೀಸ್ನವರು ಇವತ್ತು ಓರಲ್ ಆರ್ಡರ್ ಮುಖಾಂತರ, ನನಗೆ ಸಂವಿಧಾನದ ಯಾವುದು ಅಂತ ಗೊತ್ತಿಲ್ಲ, ಸೊ ಓರಲ್ ಆರ್ಡರ್ ಮುಖಾಂತರ ಕೆರಗೋಡಿಗೆ ನನ್ನನ್ನು ನಿರ್ಬಂಧಿಸ್ತಿದ್ದಾರೆ. ಅದೇ ಪೊಲೀಸರ ಬಂದೋಬಸ್ತದಲ್ಲಿ ನಾನು ಕೆರಗೋಡಿಗೆ ಬಂದೇ ಬರ್ತೀನಿ. ಸಿದ್ದು ಮನೆಗೆ ಬಿಟ್ಬಿಡು, ಆಮೇಲೆ ಕರ್ಸೋಣ. ಅವ್ರ ಜೊತೆ ಯಾಕೆ ಆಯ್ತಾ? ಚಿಕ್ಕವನಾಗಿರ್ಬೋದು, ನನಗೂ ಸಮಾಜ ಜ್ಞಾನ ಐತೆ ಸರ್. ನಾನು ಚಿಕ್ಕವನಾಗಿರ್ಬೋದು, ಶಾಂತಯುತವಾಗಿ ರ್ಯಾಲಿ ಬರ್ತಿತ್ತು, ತಡೆದವ್ರು ನೀವು ಸರ್. ಇದು ಶಾಂತಯುತವಾಗಿ ಹೋಗ್ಬೇಕು ಅಂದ್ರೆ ನೀವು ಬಿಡ್ಬೇಕು ಸರ್. ಸರ್ ವಿಕೋಪ ಮೇಲ್ಗಡೆ ಆಗೈತೆ ಅಂದ್ರೆ ಯಾರು ಅಂತ ಹೇಳಿ ಸರ್. ನಾನೇನು ಚಿಕ್ಕವನಾಗಿರ್ಬೋದು. ಬನ್ನಿ, ನೀವು ಕ್ಯಾಮ್ರಾ ಕ್ಯಾಮ್ರಾ ಬರುತ್ತೆ. ಅಣ್ಣ ಹಂಗೋಗೋಣ, ನೀನ್ ಬಂದ್ಬಿಡು.